ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 3040 BDA ಲೇಔಟಲ್ಲಿ ಬಿಲ್ಟಪ್ ಆಗಿದೆ. ನೀವು ನೋಡ್ಬೋದು ಕಾರ್ನರ್ ಪ್ರಾಪರ್ಟಿ. ನಿಮಗೆ ಆಪೋಸಿಟಲ್ಲಿ ಪ್ರಾಪರ್ 30 ಫೀಟ್ ರೋಡ್ ಇದೆ. ನೀವೇನು ನೋಡ್ತಾ ಇದ್ದೀರಲ್ಲ ಅದು ನೀವು ನೋಡ್ತಾ ಇರ್ಬೋದು ವೆಸ್ಟ್ ಮತ್ತು ನಾರ್ತ್ ಕಾರ್ನರ್ ಪ್ರಾಪರ್ಟಿ. ಬನ್ನಿ ಈಗ ಒಳಗಡೆ ಹೋಗಿ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಸ್ಲೈಡಿಂಗ್ ಡೋರ್ಸ್ ಆಗಿರೋ ಗೇಟ್ಸ್ನ ಪ್ರಾವಿಷನ್ ಮಾಡಿ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಸ್ಪಾಟ್ ಲೈಟ್ಸ್ಗಳನ್ನು ಹಾಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಈ ಗ್ರೌಂಡ್ ಫ್ಲೋರ್ನಲ್ಲಿ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲಿಫ್ಟ್ ಇದೆ. ಈ ಮನೆಯಲ್ಲಿ ಕಂಪ್ಲೀಟ್ ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಇದೆ. ಹಾಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ನ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಹಾಗೆ ಈ ಮನೆಯಲ್ಲಿ ವಾಟರ್ ಫೆಸಿಲಿಟಿ ಆಗಿ ನಿಮಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಎರಡು ಸೈಡಲ್ಲಿ ನಿಮಗೆ ಗೇಟ್ನ ಹಾಕಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಪಾರ್ಕಿಂಗಲ್ಲೂ ಕೂಡ ನಿಮಗೆ ಗ್ರನೈಟ್ನ ಉಪಯೋಗಿಸಿ ಬಳಕೆ ಮಾಡಿ ಹಾಕಿ ಕೊಟ್ಟಿದ್ದಾರೆ. ಬನ್ನಿ ಈಗ ಗ್ರೌಂಡ್ ಫ್ಲೋರ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಫಸ್ಟ್ ಫ್ಲೋರಿಂದ ಮನೆ ಸ್ಟಾರ್ಟ್ ಆಗುತ್ತೆ. ಮನೆಯನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ ಮೇಲೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಎಲಿವೇಶನ್ ಈ ರೀತಿ ನೋಡೋಕೆ ಸಿಗುತ್ತೆ. ನೀವು ನೋಡ್ಬೋದು ನಿಮಗೆ ಇಲ್ಲಿ ಗ್ರನೈಟ್ನ ಮೇಲ್ಗಡೆ ತನಕ ಕ್ಲಾಡ್ ಮಾಡಿದ್ದಾರೆ. ಮೇಲ್ಗಡೆ ಫೆಂಡರ್ ಮ್ಯಾಕ್ಸ್ ಹಾಕಿ ಸ್ಪಾಟ್ ಲೈಟ್ಸ್ಗಳನ್ನ ಕೊಟ್ಟು ಎಲಿವೇಶನ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಇದು ಈ ಮನೆಯ ಮೇನ್ ಡೋರ್ ಬರುತ್ತೆ. ಕಂಪ್ಲೀಟ್ಲಿ ಟೀ ಕುಡ್ದು ಸೈಡಲ್ಲಿ ನಿಮಗೆ ವೆಂಟಿಲೇಷನ್ ಪರ್ಪಸ್ ಆಗಿ ಗ್ಲಾಸ್ ಡೋರ್ನ ಕೊಟ್ಟಿದ್ದಾರೆ. ಬನ್ನಿ ಈಗ ಒಳಗೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಲೆಫ್ಟ್ ಸೈಡಲ್ಲಿ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಇದೆ. ನೀವು ನೋಡ್ಬೋದು TV ಯೂನಿಟ್ ಆಗಲಿ ಫಾಲ್ ಸೀಲಿಂಗ್ ವರ್ಕ್ ಆಗಲಿ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಗಲೇ ಹೇಳ್ದಂಗೆ ನಿಮಗೆ ಈ ಮನೆಯಲ್ಲಿ ಲಿಫ್ಟ್ ಇದೆ. ನಿಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಬರುತ್ತೆ. ಇನ್ನೂ ಒಂದು 5 to 10% ವರ್ಕ್ ಇದೆ. ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಹಾಗೆ ವೆಂಟಿಲೇಷನ್ ಪರ್ಪಸ್ ಆಗಿ ನೀವು ನೋಡ್ತಾ ಇರ್ಬೋದು 4 ದೊಡ್ಡ ದೊಡ್ಡ ವಿಂಡೋಸ್ಗಳನ್ನ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ಓಪನ್ ಕಿಚನ್ ಹಾಗೆ ಡೈನಿಂಗ್ನ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು L ಶೇಪ್ಡ್ ಮಾಡ್ಯುಲರ್ ಕಿಚನ್ ಬರುತ್ತೆ. ಹಾಗೆ ನಮ್ಮ ರೈಟ್ ಸೈಡಲ್ಲಿ ಅಟ್ಯಾಚ್ಡ್ ಡೈನಿಂಗ್ನ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಸ್ಟೋರೇಜ್ ಯೂನಿಟ್ ಆಗಿರ್ಬೋದು, ಕಾಕ್ರಿ ಯೂನಿಟ್ಸ್ ಆಗಿರ್ಬೋದು ಎಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಪಾರ್ಟಿಷನ್ ಆಗಿ ಡೆಕೋರ್ ಯೂನಿಟ್ಸ್ನ ಇಟ್ಕೋಬೋದು. ಆ ರೀತಿ ಎಲ್ಲ ಕಡೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಇದು ಒಂದು L ಶೇಪ್ಡ್ ಮಾಡ್ಯುಲರ್ ಕಿಚನ್ ಬರುತ್ತೆ. ನಿಮಗೆ ಸ್ಟೋರೇಜ್ಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಕೂಡ ನಿಮಗೆ ಸ್ಟೋರೇಜ್ನ ಪ್ಲೇಸ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಮೇಲೂ ಸಹ ನಿಮಗೆ ಸ್ಟೋರೇಜ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ POP ವರ್ಕ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನೀವು ನೋಡ್ಬೋದು ನಮ್ಮ ಅಟ್ಯಾಚ್ಡ್ ಕಿಚನ್ ಅಂದರೆ ಡೈನಿಂಗ್ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆಯನ್ನು ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಒಂದು ಬ್ಯೂಟಿಫುಲ್ ಆದ ಕಾರ್ವಿಂಗ್ನ ಮಾಡಿ ಟೀಕುಡ್ಡಲ್ಲಿ ನಿಮಗೆ ಬಿಲ್ಟಪ್ ಮಾಡಿದ್ದಾರೆ. ಒಂದೊಳ್ಳೆ ಸ್ಪೇಷಿಯಸ್ ಆದ ದೇವ್ರ ಮನೆ. ನೀವು ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ರು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ನಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಒಂದು ಸಣ್ಣದಾದ ಲಿವಿಂಗ್ ಸ್ಪೇಸ್ನ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ಒಂದು ಕಾಮನ್ ಬಾಲ್ಕನಿಯನ್ನು ಬಿಲ್ಟ್ ಮಾಡಿದ್ದಾರೆ. ಆಗಲೇ ಹೇಳ್ದಂಗೆ ನಮ್ಮ ನೆಕ್ಸ್ಟ್ ಫ್ಲೋರ್ನಲ್ಲಿ ಲೆಫ್ಟ್ ಹಾಗೆ ರೈಟ್ ಸೈಡ್ ಎರಡೂ ಕಡೆ ರೂಮ್ ಇದೆ. ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ ಒಂದೊಳ್ಳೆ ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮು. ನಿಮಗೆ ಈ ಬೆಡ್ರೂಮಲ್ಲಿ ಪ್ರತಿ ಒಂದನ್ನು ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ. ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ವೆಂಟಿಲೇಷನ್ ಪರ್ಪಸ್ಸಿಗೂ ಯಾವ ಥರ ವಿಂಡೋಸ್ನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನಿಮಗೆ ಈ ರೂಮ್ನಲ್ಲಿ ಅಟ್ಯಾಚ್ಡ್ ಡ್ರೆಸ್ಸಿಂಗ್ ಯೂನಿಟ್ ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೀವು ನೋಡ್ಬೋದು. ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇತ್ತು ಅಂತ ಹೇಳಿ. ಬನ್ನಿ ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ.
ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಕೆಳಗಡೆವರೆಗೂ ನಿಮಗೆ ಯಾವ ಥರ ವ್ಯೂ ಇದೆ ಅಂತ ಹೇಳಿ. ನೀವು ನೋಡ್ಬೋದು ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಸಹ ನಿಮಗೆ ಎಲ್ಲ ರೀತಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. TV ಯೂನಿಟ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ನ ಸಹ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅದು ಕಬರ್ಡ್ಸ್ ಬರುತ್ತೆ. ಏನು ನೀವು ಈಗ ನೋಡ್ತಿರಲ್ಲ, ಇದು ಕಂಪ್ಲೀಟ್ಲಿ ಕಬರ್ಡ್ಸ್ ಬರುತ್ತೆ. ನೀವು ನೋಡ್ಬೋದು ಕಬರ್ಡ್ಸ್ನ ಸೆಂಟ್ರಲ್ಲೇ ಒಂದು ಯೂನಿಕ್ ಡಿಸೈನಲ್ಲಿ ನಿಮಗೆ ವಾಶ್ರೂಮ್ನ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ವಾಶ್ರೂಮ್ ಬರುತ್ತೆ. ಡ್ರೈ ಏರಿಯಾ, ವೆಟ್ ಏರಿಯಾ ಎರಡೂ ಕೂಡ ಸಪ್ರೇಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ನೀವು ನೋಡ್ಬೋದು. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೂ ಕೂಡ ಲೆಫ್ಟ್ ಹಾಗೂ ರೈಟ್ ಸೈಡಲ್ಲಿ ಎರಡೂ ಕಡೆ ರೂಮ್ಸ್ನ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಆಪೋಸಿಟಲ್ಲಿ ಒಂದು ಬಾಲ್ಕನಿ ಆಸ್ ಇಟ್ ಈಸ್ ಕೆಳಗಡೆ ಹೇಗಿತ್ತಲ್ಲ ಅದೇ ರೀತಿ ಬಾಲ್ಕನಿಯನ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನಾವು ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಲ್ಲ ಅದು. ಇಲ್ಲೂ ಸಹ ನಿಮಗೆ ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು ಎಲ್ಲ ಕೂಡ ತುಂಬ ಪ್ಲ್ಯಾನ್ಡ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಟೋರೇಜ್ಗೂ ಸಹ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಆದಷ್ಟು ಸ್ಟೋರೇಜ್ ಸ್ಪೇಸ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಟೀಕುಡ್ ವಿಂಡೋಸ್ಗಳು, ವೆಂಟಿಲೇಷನ್ಗೂ ಸಹ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಂಡೋಸ್ಗಳನ್ನು ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಡ್ರೆಸ್ಸಿಂಗ್ ಯೂನಿಟ್ನ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಬನ್ನಿ ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಸೆಕೆಂಡ್ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಕಾಟ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು ಎಲ್ಲ ಕೂಡ ಒಂದು ವುಡ್ ವರ್ಕಲ್ಲಿ ತುಂಬ ರಿಚ್ ಲುಕ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಕೆಳಗಡೆ ನೀವು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಯಾವ ರೀತಿ ನೋಡಿದ್ರಲ್ಲ ವಾಶ್ರೂಮ್ ಇತ್ತು ಅಂತ ಅದೇ ರೀತಿ ವಾಶ್ರೂಮ್ ಇಲ್ಲೂ ಕೂಡ ಬಿಲ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ವಾಶ್ರೂಮ್ ನೀವು ನೋಡ್ತಾ ಇದ್ದೀರಾ ತುಂಬಾ ಸ್ಪೇಷಿಯಸ್ ಆಗಿದೆ ವಾಶ್ರೂಮು. ಹಾಗೆ ನಿಮಗೆ ಈ ರೂಮ್ನಲ್ಲಿ ಅಟ್ಯಾಚ್ ಬಾಲ್ಕನಿಯನ್ನು ಕೂಡ ಬಿಲ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ BDL ಲೇಔಟ್. ನೀವು ನೋಡಿದ್ರಲ್ಲ ಫ್ರೆಂಡ್ಸ್ 4 BHK ಲಕ್ಸುರಿ 30-40 ಮನೆ ಹೇಗಿತ್ತು ಅಂತ ಹೇಳಿ. ನಿಮಗೆ ಇಷ್ಟು ಕಂಪ್ಲೀಟ್ಲಿ ಮನೆ ಆಗುತ್ತೆ. ಮೇಲ್ಗಡೆ ನಿಮಗೆ ಟೆರೆಸ್ನ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ ನೀವು ಸನ್ಲೈಟ್ ಬರೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ ಕೆಳಗಡೆ ಫ್ಲೋರ್ವರೆಗೂ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಸನ್ಲೈಟ್ಗೆ ಗಾಳಿ ಬೆಳಕಿಗೆಲ್ಲ ಪ್ಲಾನ್ ಮಾಡಿದ್ದಾರೆ. ಇದು ನಿಮಗೆ ಟೆರೆಸ್ ಬರುತ್ತೆ. ಬನ್ನಿ ಈಗ ಹೋಗಿ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದರ ಕಂಪ್ಲೀಟ್ಲಿ ಟೆರೆಸ್ನ ಪ್ಲಾನ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಪ್ಲಾನ್ ಮಾಡಿದ್ದಾರೆ. ಹಾಗೆ ನಿಮಗೆ ಒಂದು ಸ್ಟೋರೇಜ್ ಏರಿಯಾ ಹಾಗೆ ಲಿಫ್ಟ್ ರೂಮ್ನ ಸಹ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನೀವು ನೋಡ್ಬೋದು ಸುತ್ತಮುತ್ತ ಎಷ್ಟು ಡೆವಲಪ್ ಆಗಿರೋ ಏರಿಯಾ ಅಂತ ಹೇಳಿ. ಹಾಗೆ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಕೂಡ ಪ್ಲೇಸ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ಹೇಳಿ. ಒಂದು 30-40 ಲಕ್ಸುರಿ ಕಾರ್ನರ್ ಬಿಲ್ಡಿಂಗ್ ಹುಡುಕ್ತಾ ಇರೋರಿಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವು ನೋಡ್ಬೋದು ವೆಸ್ಟ್ ಹಾಗೆ ನಾರ್ತ್ ಕಾರ್ನರ್ ಪ್ರಾಪರ್ಟಿ, BDA ಪ್ರಾಪರ್ಟಿ. ನಿಮಗೆ ಆಗಲೇ ಹೇಳ್ದಂಗೆ ವಾಟರ್ ಆಗಿದ್ರೆ ಕಾವೇರಿ ಮತ್ತು ಬೋರ್ ಎರಡೂ ಕೂಡ ಪ್ರಾವಿಷನ್ ಇದೆ. ಹಾಗೆ ನಿಮಗೆ ಟೋಟಲ್ 4 BHK ಫುಲ್ಲಿ ಫರ್ನಿಶ್ಡ್ ರೂಮ್ಸ್ಗಳು. ಮೇನ್ ವಿಚಾರಕ್ಕೆ ಬರೋದಾದರೆ ಪ್ರೈಸ್ 3,60,00,000 3,60,00,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಪರ್ಟಿ ಬೇಕು ಅಂತ ಅಂದ್ರೂ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಕನ್ಸಿನ್ ಪ್ರಾಪರ್ಟಿನ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.